ಬೆಂಗಳೂರಲ್ಲಿ ವಾಸ ಇದ್ದಂತಹ ಮಹಿಳೆಗೆ ಉಗ್ರ ಸಂಪರ್ಕ ಇತ್ತು. ಸಿಕ್ಕಿಬಿದ್ದಂತ ಮಹಿಳೆ ಶಮಾ ಪರ್ವೀನ್ ಅನ್ಸಾರಿಗೆ ಉಗ್ರರ ಜೊತೆಗೆ ನಂಟಿತ್ತು, ಸಂಪರ್ಕ ಇತ್ತು. ತೀವ್ರ ವಿಚಾರಣೆ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಎಸ್ಐಟಿ ತಂಡ ಸಿಕ್ಕಿಬಿದ್ದ ಮಹಿಳೆ ಶಮಾ ಪರ್ವೀನ್ನ ವಿಚಾರಣೆಗೆ ಒಳಪಡಿಸಿರುವುದು. ಪೊಲೀಸರ ವಿಚಾರಣೆ ವೇಳೆ ಈ ಸ್ಫೋಟಕ ಸತ್ಯಗಳು ಬೆಳಕಿಗೆ ಬಂದಿದೆ. ಪ್ರಚೋದನಕಾರಿ ವಿಡಿಯೋವನ್ನ ಈ ಶಮಾ ಪರ್ವೀನ್ ಶೇರ್ ಮಾಡ್ತಾ ಇದ್ರು. ಉಲ್ಫಾ ಮತ್ತು ಕೆಲ ನಿಷೇಧಿತ ಉಗ್ರ ಸಂಘಟನೆಗಳ ಜೊತೆಗೆ ಈಕೆ ಸಂಪರ್ಕ ಹೊಂದಿದ್ದು ಗೊತ್ತಾಗಿದೆ. ಉಗ್ರಗಾಮಿ ಸಂಘಟನೆಗಳಿಗೆ ಕಂಟೆಂಟ್ ಬರಿತಾ ಇದ್ಲಂತೆ ಈಕೆ. ಟೆರರಿಸ್ಟ್ಗಳಿಗೆ ಕಂಟೆಂಟ್ ರೈಟರ್, ಕಂಟೆಂಟ್ ಸ್ಪೆಷಲಿಸ್ಟ್. ಈಗ ಗುಜರಾತ್ನ ಎಸ್ಐಟಿ ಟೀಮ್ಗೆ ಸಿಕ್ಕಿಬಿದ್ದಿದ್ದಾಳೆ. ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಈಕೆಯ ಹಕೀಕತ್ ಏನಾಗಿತ್ತು, ಎಲ್ಲವನ್ನು ಸತ್ಯ ಹೊರಕಕ್ಕಿಸ್ತಾ ಇದ್ದಾರೆ. ಈಗ ಉಗ್ರರು ಕೊಡುವಂತಹ ಸಲಹೆ ಸೂಚನೆಗಳನ್ನು ಈ ಶಮಾ ಪರ್ವೀನ್ ಪಾಲಿಸ್ತಾ ಇದ್ಲು ಅನ್ನೋದು ಗೊತ್ತಾಗಿದೆ. ಹಲವು ಸ್ಫೋಟಕ ಸತ್ಯಗಳು ಹೊರಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಈಕೆ ಶೇರ್ ಮಾಡ್ತಾ ಇದ್ದಂತಹ ಪೋಸ್ಟ್ ವಿಡಿಯೋಗಳನ್ನ ಗಮನಿಸಿ ಈಕೆನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಸಾಕಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರ್ತಾ ಇರೋದು. ಯಾವ ರೀತಿ ಸಂಪರ್ಕ ಹೊಂದಿದ್ಲು ಈಕೆ, ಯಾವೆಲ್ಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ಲು, ಅಂದ್ರೆ ಉಗ್ರರ ಸಂಪರ್ಕದ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ? ಖಂಡಿತವಾಗಿ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತನಿಖೆಯನ್ನ ಮಾಡಿದ್ದಂತಹ ಗುಜರಾತ್ ATS ಏನಿದೆ, ಈ ಒಂದು ಆಂಟಿ ಟೆರರಿಸ್ಟ್ ಸೆಲ್ ಸಾಕಷ್ಟು ವಿಚಾರಣೆ ಮಾಡಿ ಅಲ್ಲಿ ಗುಜರಾತ್ನಲ್ಲಿ 3 ಜನ ಆರೋಪಿಗಳನ್ನ, ಅಂದ್ರೆ ಶಂಕಿತ ಉಗ್ರರನ್ನ ಬಂಧನ ಮಾಡ್ತಾರೆ. ಆ ಒಂದು ಲಿಂಕ್ ನಲ್ಲಿ ಬೆಂಗಳೂರಿನಲ್ಲಿ ಅಡಗಿ ಕುಳಿತಂತಹ ಶಮಾ ಪರ್ವೀನ್ ಬಗ್ಗೆ ಮಾಹಿತಿ ಸಿಗುತ್ತೆ. ಅಂದ್ರೆ ಇವರು 3 ಜನ ಅಂದ್ರೆ 4 ಜನ ಸೇರ್ಕೊಂಡು ಉಗ್ರ ಸಂಘಟನೆಗಳ ಸಂಪರ್ಕ ಸಾಧಿಸಿ ಆ ಒಂದು ಉಗ್ರ ಸಂಘಟನೆಗಳು ನೀಡ್ತಾ ಇದ್ದಂತ ಕೆಲವೊಂದು ಮಾಹಿತಿಯನ್ನ ಪಡೆದು ಇಲ್ಲಿ ಕಂಟೆಂಟ್ ರೈಟ್ ಮಾಡಿ ಅದನ್ನ ಪಬ್ಲಿಸಿಟಿ ಮಾಡುವಂತಹ ಒಂದು ಕೆಲಸಕ್ಕೆ ಶಮಾ ಪರ್ವೀನ್ ಮುಂದಾಗಿದ್ದು. ಜೊತೆಗೆ ಜಿಹಾದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೈಟಿಂಗ್ಸ್ ಅನ್ನ ಬರೆದು ಅದನ್ನ ಕೆಲವೊಂದು ಉರ್ದು ಭಾಷೆಯಲ್ಲಿರುವಂತಹ ಆಪ್ಗಳಲ್ಲಿ ಪೋಸ್ಟ್ ಮಾಡುವಂತಹದ್ದು, ಜೊತೆಗೆ ಉಗ್ರ ಸಂಘಟನೆಗಳಿಗೆ ಬರುವಂತೆ ಯುವಕರನ್ನ ಪ್ರೇರೇಪಣೆ ಮಾಡುವಂತಹ ಬರಹಗಳನ್ನ ಈಕೆ ಬರಿತಾ ಇದ್ಲು ಅನ್ನುವಂತಹದ್ದು ಸದ್ಯಕ್ಕೆ ಈಕೆ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ. ಇನ್ನು ಈಕೆ ಕೇವಲ ಏನು ಉರ್ದು ಅಲ್ಲಿ ಬರೆದು ಪಬ್ಲಿಸಿಟಿ ಮಾಡೋದಲ್ಲದೆ ಕೆಲವೊಂದು ಬೇರೆ ಬೇರೆ ಉಗ್ರ ಸಂಘಟನೆಗಳನ್ನ, ಅಂದ್ರೆ ಪಾಕಿಸ್ತಾನ ಮೂಲದ ಆಲ್ ಖೈದಾಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಉಗ್ರರ ಜೊತೆ ಕೂಡ ಆ ಕೆಲವೊಂದು ಆಪ್ಗಳ ಮುಖಾಂತರ ಸಂಪರ್ಕವನ್ನ ಸಾಧಿಸಿ ಅವರು ನೀಡ್ತಾ ಇದ್ದಂತ ಟಾಸ್ಕ್ ಗಳನ್ನು ಕೂಡ ಈಕೆ ಮಾಡ್ತಾ ಇದ್ಲು. ಅಂದ್ರೆ ಬೆಂಗಳೂರು ಜೊತೆಗೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ಲು. ಜೊತೆಗೆ ಏನು ಕಂಪ್ಲೀಟ್ ಭಾರತದಲ್ಲಿ ಮುಸ್ಲಿಮರು ವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಸೇಫ್ ಇಲ್ಲ ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಮಾಡುವಂತಹದ್ದು, ಈ ರೀತಿಯಾಗಿ ಉದ್ರಿಕ್ತವಾಗಿ ಗೊಳ್ಳುವಂತಹ ಕೆಲವೊಂದು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಿದ್ದ ಆರೋಪ ಈಕೆ ಮೇಲೆ ಕೇಳಿ ಬಂದಿದೆ. ಸದ್ಯಕ್ಕೆ ಈಕೆ ಯಾರ ಜೊತೆ ಎಲ್ಲ ಸಂಪರ್ಕದಲ್ಲಿದ್ಲು, ಜೊತೆಗೆ ಬೆಂಗಳೂರಿನಲ್ಲಿ ಏನಾದರೂ ಈ ರೀತಿಯಾದಂತಹ ಕೆಲವೊಂದು ಮಾತುಗಳಿಗೆ ಸೆಳೆತ ಆಗಿದ್ದಾರ ಯುವಕರು ಅಥವಾ ಬೇರೆ ಬೇರೆ ಈಕೆಗೆ ಸಂಬಂಧಪಟ್ಟವರು ಅನ್ನುವಂತಹ ವಿಚಾರವಾಗಿ ತನಿಖೆ ಮುಂದುವರೆದಿರುವಂತಹದ್ದು. ಇನ್ನು ಈಕೆ ಬಿಕಾಂ ವ್ಯಾಸಂಗ ಮಾಡಲಿಕ್ಕೆ ಛತ್ತೀಸ್ಗಢದಿಂದ ಏನು ಬೆಂಗಳೂರಿಗೆ ಬಂದಿರ್ತಾಳೆ. ಅಲ್ಲಿ ಛತ್ತೀಸ್ಗಢದಲ್ಲಿ ಇರಬೇಕಾದ್ರೇನೆ ಈಕೆ ಏನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ವುಲ್ಫ್ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಅಥವಾ ನಕ್ಸಲ್ ಸಂಘಟನೆ ಅಂತ ಏನು ನಾವು ಅಸ್ಸಾಂ ಜೊತೆಗೆ ಛತ್ತೀಸ್ಗಢದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಸಂಘಟನೆ ಇದೆ. ಈ ಒಂದು ಸಂಘಟನೆಯಲ್ಲಿ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ಲು, ಜೊತೆಗೆ ಟ್ರೈನಿಂಗ್ ಅನ್ನು ಕೂಡ ಪಡ್ಕೊಂಡಿದ್ಲು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.